the show. ಎಸ್, ನೀವೆಲ್ಲ ಹೋದ ವಿಡಿಯೋ ಒಳಗೆ ಟ್ರೈನ್ ಮ್ಯೂಸಿಯಮ್ ಇದು ನೋಡಿದ್ರಿ. ಈಗ ನಾವು ನೆಕ್ಸ್ಟ್ ಎಲ್ಲಿ ಹೊಂಟೇವೆ ಅಂತಂದ್ರೆ ಲಲಿತ್ ಮಹಲ್ ಪ್ಯಾಲೇಸ್ ನೋಡ್ರಿ. ಎಂಟ್ರಿ ಲಾಸ್ಟ್ ಟೈಮ್ ಬಂದಾಗ ನಮಗೆ ಇದ್ದಿದ್ದಿಲ್ಲ, ಅವಾಗ ಅಲ್ಲಿ ಏನೋ ಫಂಕ್ಷನ್ ನಡೆಯಕತ್ತಿತ್ತು. ನೋಡೋಣ ಈಗ ಎಂಟ್ರಿ ಇರ್ತೈತಿಲ್ಲ. ಬರ್ರಿ ಈಗ ಲಲಿತ್ ಮಹಲ್ ಪ್ಯಾಲೇಸಿಗೆ ಹೋಗೋಣ. ಲಲಿತ್ ಮಹಲ್ ಪ್ಯಾಲೇಸ್ ಏನೈತಲ್ಲ, ಇದು ಟ್ರೈನ್ ಮ್ಯೂಸಿಯಮ್ ಇಂದ 7 ಕಿಲೋಮೀಟರ್ಸ್ ಐತ್ ನೋಡ್ರಿ. ಮೈಸೂರಿನಾಗಿನ ರೋಡ್ಸ್ ನೋಡ್ರಿ ಅಷ್ಟು ಫುಲ್ ಹಿಂಗ್ ಗಿಡ ತುಂಬ್ಯಾವ, ಮಸ್ತ್ ತಂಪ ಅನಸ್ತೈತಿ. ಆಮೇಲೆ ಫುಲ್ ಕ್ಲೀನ್ ಐತ್ ಸಿಟಿ. ಲಲಿತ್ ಮಹಲ್ ಪ್ಯಾಲೇಸ್ ಹೋಗೋಕ್ಕಿಂತ ಮೊದ್ಲನ ನೋಡ್ರಿ ಇಲ್ಲೇ ನನ್ನ ಹಸ್ಬೆಂಡ್ ಆಪಲ್ ಶೋರೂಮಿಗೆ ಹೋಗಿ ಕೇಬಲ್ ತೊಗೊಂಬರಾಕತ್ತಾರ. ನಾನು ಇಲ್ಲೇ ಕಾರ್ ಒಳಗೆ ಕುಂತಿದ್ನಿ. ಅಲ್ಲಿ ಹೋಗಿ ಮತ್ತೆ ಪಾರ್ಕಿಂಗ್ನಾಗ ಇಡೋದದು ಎಲ್ಲ ಲೇಟ್ ಆಕೈತೆ ಅಂತ ಹೇಳಿ ಕೇಬಲ್ ಸಿಕ್ತ ಸಿಕ್ತಂತ ನೋಡ್ರಿ. ಕೇಬಲ್ ಚಲೋ ಆತ ಕಾರಣ ನನಗೆ ಇಲ್ಲಿ ಬಿಸ್ಲಾಕ ಕುದ್ಸಾಕತ್ತಿತ್ತು. ಈಗಾರ ಜಸ್ಟ್ ಕೇಬಲ್ ಅನ್ಬಾಕ್ಸಿಂಗ್ ನೋಡ್ರಿ. ಮೈಸೂರಿಗೆ ಬಂದ್ರು ಇವ್ರ ಆಪಲ್ ಕೇಬಲ್ ಅನ್ಬಾಕ್ಸಿಂಗ್ ಮಾಡಾಕ ಬಿಡವಲ್ರ. ಎಷ್ಟು ಅದಕ್ಕೆ ಇದು ಐತಿ ನೋಡ್ರಿ. ಈಗದ ಅನಿವಾರ್ಯ ಐತೆ ಅಂತ ಹೇಳಿ ತೊಗೊಂಡು ಬಂದಾರ. ಮತ್ತು ಬೆಂಗಳೂರಿನಾಗಾದ್ರೂ ತೊಗೊಳೋದು, ಹಂಗಾಗಿ ಇಲ್ಲೇ ತೊಗೊಂಡ್ಬಿಡೋನು ಅಂತಂದ್ರೆ ಸೊ ಇಲ್ಲೇ ತೊಗೊಂಡ್ವಿ ಅದನ್ನು ಕೇಬಲ್. ನಾ ಇಲ್ಲೇ ಕುಂತಿದ್ನಿ. ಮತ್ತೆ ಅಲ್ಲಿ ಪಾರ್ಕಿಂಗ್ ಒಳಗೆ ಹೋಗ ತೆಳಗೆ ಹೋಗ ಅಂತೇಳಿ, ಬೇಕಂದ್ರೆ ಆಮೇಲೆ ಬಂದು ನೋಡ್ಬೋದು ಇದನ್ನು ಮಾಲ್. ಈಗ ಫಸ್ಟ್ ಲಲಿತಾ ಮಹಲ್ ಪ್ಯಾಲೇಸಿಗೆ ಹೋಗೋನು. ಹುಡುಗಿಯರಿಗೆ ಹೆಂಗೆ ಜ್ಯುವೆಲ್ಸ್, ಸೀರೆ ಏನೋ ಒಟ್ಟು ಆಸೆ ಇರ್ತೈತಿ, ಹೆಂಗೆ ಹುಡುಗರಿಗೂ ಗ್ಯಾಜೆಟ್ಸ್ ಮೇಲೆ ಆಸೆ ನೋಡ್ರಿ. ಸೊ ನನ್ನ ಹಸ್ಬೆಂಡು ಇಲ್ಲಿ ಹೊಸಾದ ತೊಗೊಂಡಾಗ್ಬಿಟ್ರಿ. ಈಗ ನೋಡ್ರಿ ನಾವೆಲ್ಲ ಹೊಂಟೇವಿ ಲಲಿತಾ ಮಹಲ್ ಪ್ಯಾಲೇಸ್. ಇಲ್ಲೇ KGF ಪಿಕ್ಚರ್ ಶೂಟ್ ಆಗೈತೆ ನೋಡ್ರಿ. KGF ಅಷ್ಟೇ ಅಲ್ಲ, ಭಾಳ ಆಗ್ಯಾವ ಆ್ಯಕ್ಚುಲಿ. ಹಾಂ, ಎಸ್ ಪ್ಯಾಲೇಸ್ ಸೆಂಟರ್ ಆಗಾಕತ್ತೇವ ನೋಡ್ರಿ. ಲಲಿತ್ ಮಹಲ್ ಪ್ಯಾಲೇಸ್ ಮಹಾರಾಜ ಅವ್ರದ್ದು ಯಾರ ಹಿಂಗ ಕ್ಲೋಸ್ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರ ಬಂದ್ರ ಅವ್ರನ್ನ ಇಲ್ಲಿ ಫಸ್ಟ್ ಇದನ್ನ ಮಾಡ್ತಿದ್ರಂತ. ಮಸ್ತ್ ಐತಿದ್ ಆಕ್ಚುಲಿ. ಇಲ್ಲೇನಾರ ಊಟ ಮಾಡ್ಬೇಕಂದ್ರೆ 1000 ರೂಪೀಸ್ ಅಂತ ಬಫೆ ಸಿಸ್ಟಮ್. ಆಮೇಲೆ ಈಗ ನಮಗೆ 100 ರೂಪೀಸ್ ಪರ್ ಮೆಂಬರ್ ಟಿಕೆಟ್. ಅದ್ರೊಳಗೆ ಚಾ, ಕಾಫಿ, ಬಿಸ್ಕಿಟ್ ಅಷ್ಟು ಇನ್ಕ್ಲೂಡ್ ಇರ್ತೈತಂತೆ. ಆಮೇಲೆ ಗ್ರೌಂಡ್ ಫ್ಲೋರ್ ಅಷ್ಟು ಅಲಾವ್ ಐತಿ. ಮ್ಯಾಲಿನ ಫ್ಲೋರ್, ಫಸ್ಟ್ ಫ್ಲೋರ್ ಅದು ಅಲಾವ್ ಇಲ್ಲ ನೋಡ್ರಿ. ಅಲ್ಲೇ ಬುಕ್ ಮಾಡಿ ಸ್ಟೇ ಆಗಿದ್ರೆ ಅಲಾವ್ ಐತಿ. ಇವತ್ತು ನಾವೆಲ್ಲ ದೇವ್ ನೋಡ್ರಿ ಲಲಿತ್ ಮಹಲ್ ಪ್ಯಾಲೇಸ್ ಒಳಗೆ. ಸೊ ಇದು ಯಾವಾಗ ಆಗೈತೆ ಅಂದ್ರೆ 1921 ಇದನ್ನ ಯಾಕೆ ಮಾಡ್ಯಾರಪ್ಪ ಅಂತಂದ್ರೆ, ಮಹಾರಾಜರು ಯುರೋಪಿಯನ್ ಇಂದ ಏನ್ ಗೆಸ್ಟ್ ಬರ್ತಿದ್ರಲ್ಲ ಅವ್ರನ್ನ ಇಲ್ಲಿ ವೆಲ್ಕಮ್ ಮಾಡ್ತಿದ್ರ. ಮತ್ತೆ ಇದನ್ನ ಅವ್ರ ತಂಗಿಗೂ ಕೊಟ್ಟಾರ ಅಂತ ಹೇಳಿ ಹೇಳ್ತಾರೆ ನೋಡ್ರಿ. ಈಗ ಒಳಗೆ ಹೋಗಿ ನೋಡ್ಕೊಂಡ್ ಬರೀ ಹೆಂಗೈತೆ ಅಂತ ಹೇಳಿ. ಭಾಳಷ್ಟು ಫಿಲಮ್ ಶೂಟಿಂಗ್ ಆಗ್ಯಾವ್ರಿ ಇಲ್ಲಿ. ಒಳಗೆ ಹೋಗಿ ನೋಡ್ಕೊಂಡ್ಬರ್ರಿ. ಅಕ್ಷಯ್ ಕುಮಾರ್, ವಿಷ್ಣುವರ್ಧನ್ ಭಾಳ ಮಂದಿ ಇಲ್ಲೆಲ್ಲ ಬಂದು ಶೂಟ್ ಮಾಡ್ಕೊಂಡಾಗ. ನೀವು ಯಾರು ಮೈಸೂರು ಪ್ಲ್ಯಾನ್ ಮಾಡಿದ್ರಂದ್ರೆ ಒಮ್ಮೆ ಇಲ್ಲೇ ಹೋಗಿ ನೋಡ್ಕೊಂಬರ್ರಿ. ಎಷ್ಟು ಲಕ್ಸುರಿಯಸ್ ಐತಿದ್ದು. ಒಮ್ಮೆ ಹೋಗಿ ನೋಡ್ಕೊಂಬರ್ರಿ, ನಿಮಗೂ ಅದು ಗೊತ್ತಾಕೈತಿ ಏನನ್ನ ಹೇಳಾಕತ್ತೇನಂತ ಹೇಳಿ. ಚಂದ ಐತಿ. ಇದು ನೋಡ್ರಿ ಎಂಟ್ರೆನ್ಸ್. ಇವರು ಮಹಾರಾಜರ ಗತೆನ ರೆಡಿಯಾಗಿ ನಿಂತಾರೆ. ಬರ್ರಿ ಈಗ ಒಳಗೆ ಹೋಗೋಣ. ಬಿಸಿಲು ಭಾಳ ಐತಿ. ಇವರಿಲ್ಲಿ ಬಾರಿಸ್ಕೋ ಅಂತ ನಿಂತಾರೆ ನೋಡ್ರಿ. ಮಸ್ತ್ ದೊಡ್ಡ ಪ್ರಾಪರ್ಟಿ ಒಳಗೆ ಎಂಟರ್ ಆಗಾಕತ್ತೀವಿ ನಾವು. ಆಕ್ಚುಲ್ ಪ್ಯಾಲೇಸ್ ನೋಡ್ರಿ. ಇದು ಆರಾಮ್ ಇಲ್ಲಿ ಕುಂದ್ರಾಕು ಜಾಗ ಐತಿ. ಇಲ್ಲಿ ನೋಡ್ರಿ ಇದು ಫಸ್ಟ್ ಫ್ಲೋರ್. ಮ್ಯಾಲೆ ನಮ್ಗೆ ಅಲಾವ್ ಇಲ್ಲ ಅಂತಂದ್ರೆ ಸೊ ತಳಕಷ್ಟ. ಇಲ್ಲಿ ನೋಡ್ರಿ ಹೂ ಅದು ಹಾಕಿ ಡೆಕೋರೇಷನ್ ಮಾಡಿ ಇಟ್ಟಾರ. ವಾವ್, ಇದನ್ನ ನೋಡ್ರಿ ಮಹಲ್. ಇಲ್ಲಿ ವಿಷ್ಣುವರ್ಧನ್ ಕೋಟಿಗೆ ಒಬ್ಬ ಪಿಕ್ಚರ್ನಾಗ ಲಾಸ್ಟಿಗೆ ಬಂದೂಕ್ ತೊಗೊಂಡು ಹೊಡೆಯೋ ಸೀನ್ ಇಲ್ಲಿಂದ ಅದು ಮಸ್ತ್ ಐತಿತ್ತು ದೊಡ್ಡದು. ಇಲ್ಲೇನು ನೋಡಕತ್ತಿರಲ್ಲ, ಇದು ಊಟ ಮಾಡೋ ಜಾಗ ನೋಡ್ರಿ.
ಯಾವ ಪಿಕ್ಚರ್ನಾಗ ಇಲ್ಲೆಲ್ಲ ಊಟ ಮಾಡಿದ ಸೀನ್ ನೀವು ನೋಡಿರಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅಕಸ್ಮಾತ್ ಯಾವ ಪಿಕ್ಚರ್ ಇಲ್ಲಿ ರಿಲೀಸ್ ಆಗಿದ್ದು ನೀವು ನೋಡಿರಂದ್ರೆ ಅದನ್ನು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇದೆ ನೋಡ್ರಿ ಮೆನ್ಯೂ, ಚಲೋ ಐತಿ. ಮೊದಲಿನ ಕಾಲದಾಗಿನೆಲ್ಲ ಯುಟೆನ್ಸಿಲ್ಸ್ ಇಟ್ಟಾರ ನೋಡ್ರಿ. ಇಟ್ಸ್ ನೈಸ್ ಆ್ಯಂಡ್ ಹ್ಯೂಜ್. ಅಲ್ಲಿ ಒಳಗೆ ಅಷ್ಟೇ ಅಲ್ಲ, ಹಿಂಗೆ ಹೊರಗೂ ನಾವು ಬೇಕಂದ್ರೆ ಊಟ ಮಾಡಾಕೋದು ಜಾಗ ಮಾಡ್ಯಾರ ನೋಡ್ರಿ. ಇಲ್ಲಿ ಮಾಲೆ ರೂಮ್ಸ್ ಅದಾವ, ಬಟ್ ಅಲ್ಲಿ ಅಲಾವಿಲ್ಲ. ಇದು ನೋಡ್ರಿ ಲಂಚ್ ಕೌಂಟರ್. ಇಲ್ಲಿ ನೋಡ್ರಿ ಡೈನಿಂಗ್ ಏರಿಯಾ ಮುಂದೆ ಹಿಂಗೆ ಕುಂದ್ರಾಕ ಮಸ್ತ್ ಸ್ಪೇಸ್ ಐತಿ. ನನ್ನ ಹಸ್ಬೆಂಡ್ನು ಕುಂತಾರ ಇಲ್ಲಿ. ಆ್ಯಕ್ಚುಲಿ ಮಸ್ತ್ ಐತಿ, ಲಕ್ಸುರಿಯಸ್ ಅನ್ನಿಸ್ತೈತಿ. ಈಗ ಇಲ್ಲೇ ಡೈನಿಂಗ್ ಮಾಡಕತ್ತೇವೆ ನಾವು ಲಲಿತ್ ಮಹಲ್ದಾಗ. ಈಗ ಬಂದು ಹೋಗೋಣ ಅಂತಿತ್ತು, ಆಮೇಲೆ ಇಲ್ಲಿ ನೋಡಿದ ಡೈನಿಂಗ್ ಚಲೋ ಅನ್ನಿಸ್ತು, ಹಂಗಾಗಿ ಇಲ್ಲೇ ಮಾಡಿಬಿಡೋಣ ಅಂತ ಕೇಳಿದ್ವಿ. ಅವ್ರು ಮಾಡ್ಬೋದು ಅಂತಂದ್ರೆ. ಬಟ್ ಪರ್ ಪರ್ಸನ್ 1000 rupees. ಸೊ ನನ್ನ ಹಸ್ಬೆಂಡ್ ಏನಂದ್ರೆ, ಈ ಸತಿ ನಿನ್ನ ಬಡ್ಡೆ ಹೆಂಗೂ ಬೆಂಗಳೂರಿನಾಗ ಸೆಲೆಬ್ರೇಷನ್ ಮಾಡಿಲ್ಲ, ಅದ್ರ ಸಂಬಂಧ ಟ್ರಿಪ್ಪಿಗೆ ಬಂದೇವೆ ಬಡ್ಡೆ ಅಂತೇಳಿ, ನಿನ್ನ ಬಡ್ಡೆ ಈ ಸತಿ ಲಲಿತ್ ಮಹಲ್ ಪ್ಯಾಲೇಸ್ನಾಗ 5 ಸ್ಟಾರ್ ಒಳಗೆ ಮಾಡ್ಕೊ ಅಂತಂದ್ರೆ. ಸೊ ಇಲ್ಲೇ ಲಂಚ್ ಮಾಡೋದು ನೋಡ್ರಿ ಈಗ ನಮ್ಮ ಪ್ಲ್ಯಾನ್. ನಾವು ಪ್ಯಾಲೇಸ್ ಒಳಗೆ ಸೆಲೆಬ್ರೇಷನ್ ನೋಡೋಕ್ಕಿಂತ ಫಸ್ಟ್ ಮನೆ ಒಳಗೆ ಇವ್ರು ನನ್ನ ಬರ್ತಡೇ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರು ಅದರದ್ದು ಒಂದು ಸಣ್ಣ ಗ್ಲಿಮ್ಸಸ್ ಇಲ್ಲಿ ಹಾಕಿರ್ತೇನೆ ನೋಡ್ರಿ. ಸೊ ಅವರಾಗೆ ಸಣ್ಣ ಕ್ಯಾಂಡಲ್ಸ್ ತಂದು, ಸಣ್ಣ ಸಣ್ಣ ಕೇಕ್ಸ್ ತಂದು ಟೇಬಲ್ ಮೇಲೆ ಅರೇಂಜ್ ಮಾಡಿ ನನ್ನ ಬರ್ತಡೇಗೆ ಸರ್ಪ್ರೈಸ್ ಮಾಡಿದ್ರು. ಭಾಳ ಖುಷಿ ಅನ್ನಿಸ್ತು. ಸಣ್ಣ ಸಣ್ಣ ಸರ್ಪ್ರೈಸ್ ಅಲ್ರಿ, ನಮಗೆ ಭಾಳ ಲೈಕ್ ಆಗ್ತಾವೆ. ಸೊ ನೋಡ್ರಿ ನನ್ನ ಹಸ್ಬೆಂಡ್ ಸಣ್ಣದಾಗಿ ನನ್ನ ಬರ್ತಡೇ ಸೆಲೆಬ್ರೇಷನ್ ಹಿಂಗೆ ಮಾಡಿದ್ರು. ಇದೇ ನೋಡ್ರಿ ನನ್ನ ಹಸ್ಬೆಂಡ್ ನನಗಾಗಿ ಮಾಡಿದ ಸಣ್ಣ ಸೆಲೆಬ್ರೇಷನ್. ಸೊ ಭಾಳ ಖುಷಿ ಅನ್ನಿಸ್ತೈತೆ ನನಗಂತೂ. ಇಂಥ ಸಣ್ಣ ಸಣ್ಣ ಸರ್ಪ್ರೈಸಸ್ ಭಾಳ ಸೇರ್ತಾವೆ. ನಿಮ್ಮ ಹಸ್ಬೆಂಡ್ಸು ನಿಮ್ಮ ಬರ್ಡೇ ಹಿಂಗೆ ಸೆಲೆಬ್ರೇಷನ್ ಮಾಡ್ತಾರಣ್ಣ ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗ ಇದಾಯ್ತು, ಇನ್ನು ನೆಕ್ಸ್ಟ್ ಪ್ಯಾಲೇಸ್ ಒಳಗೆ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ, ಏನು ಊಟ ಮಾಡಿದ್ವಿ ಅನ್ನೋದು ನೋಡುಂಬ. ಇಲ್ಲಿ ನೋಡ್ರಿ ಇವ್ರ ಹಾಟ್ ಆ್ಯಂಡ್ ಸೋರ್ ಸೂಪ್ ಕುಡಾಕತ್ತಾರ. ಹೌ ಈಸ್ ದ ಟೇಸ್ಟ್? ಚಲೋ ಐತೆ. ಇದು ಸ್ಟಾರ್ಟಿಂಗ್ ನಾ ತೊಗೊಂಬಂದಿದ್ದು ನೋಡ್ರಿ. ಭಾಳಷ್ಟು ವೆರೈಟಿ ಇತ್ತಲ್ಲಿ, ಅದು ಇದು ಅಂತೆಲ್ಲ ಸುಮಾರು ವೆರೈಟಿ ಇಟ್ಟಿದ್ರು ಅವರು. ಎಷ್ಟು ಲಕ್ಕಿ ಅಂದ್ರೆ ಊಟ ಮಾಡ್ಕೊಂತಾನೆ ನೋಡ್ರಿ. ಇಲ್ಲಿ ಮ್ಯೂಸಿಕ್ ಬಾರಿಸ್ತಿರ್ತಾರೆ ಇವ್ರ, ಫ್ಲೂಟ್ ಮ್ಯೂಸಿಕ್. ಇಲ್ಲಿ ನೋಡ್ಬೋದು ನೀವು ವೈಟ್ ಸಾಸ್ ಪಾಸ್ತಾ, ಗೋಲ್ಡನ್ ಕಾರ್ನ್, ಆಮೇಲೆ ಶೇಜ್ವಾನ್ ಚಟ್ನಿ ಮತ್ತು ನೂಡಲ್ಸ್. ಇದೇನೋ ಸ್ಟಿಕ್ ಇತ್ತಲ್ಲಿ, ಬನ್ನ ಮತ್ತು ಸ್ಟಿಕ್ ಇತ್ತು. ನೋಡ್ಬೇಕಿದೆ ಏನಂತೇಳಿ ಟ್ರೈ ಮಾಡಿ. ಇಲ್ಲೇನು ನೋಡತ್ತಿರಲ್ಲ, ಇದು ಪನ್ನೀರ್ ಪೇಶ್ವಾರ್ ಏನೋ ಇತ್ತಲ್ಲ. ಆಮೇಲೆ ಇದು ಮಶ್ರೂಮ್ದು ಆ್ಯಕ್ಚುಲಿ ಸಬ್ಜಿ, ಅದರ ಹೆಸರು ಬಟ್ ಏನೋ ಬೇರೆನೇ ಇತ್ತು. ಆಮೇಲೆ ವೆಕ್ಸ್ ವೆಜಿಟೇಬಲ್, ಆಮೇಲೆ ದಾಲ್ ಫ್ರೈ ರೋಟಿ. ಈಗಿನ್ನೇನು ನೋಡಕತ್ತಿರಲ್ಲ, ಹಪ್ಪಳ ಶಾಂಗಿ, ಆಮೇಲೆ ಇದು ಸೋಯಾ ಚಂಕದ್ದು ಪಲಾವ್ ನೋಡ್ರಿ. ಇದು ಲಾಸ್ಟ್ ಪಾರ್ಟ್ ಆಫ್ ದ ಮೀಲ್ ನೋಡ್ರಿ. ಆ್ಯಕ್ಚುಲಿ ನಾವು ಭಾಳ ಬಿಟ್ಟೇವಿ, ಯಾಕಂದ್ರೆ ಅಲ್ಲಿ ಭಾಳ ವೆರೈಟಿ ಇತ್ತು. ಇದು ಮಿಲೆಟ್ಸ್ ಪಾಯಸಮ್ಮ, ಜಾಮೂನ್,
ಆಮೇಲೆ ಇದು ಪೈನಾಪಲ್ ಸೋಫಲ್ ಅಂತ ಏನೋ ಇತ್ತು. ಆಮೇಲೆ ಚಾಕ್ಲೇಟ್ ಪೇಸ್ಟ್ರಿ, ಕಟ್ ಫ್ರೂಟ್ಸ್, ಇನ್ನು ಐಸ್ ಕ್ರೀಮ್ ಒಂದೈತಿ. ಕರೆ ಹೇಳಬೇಕಂದ್ರೆ ನಾನು ಲಕ್ಕಿನ ಅನ್ಬೋದು ನೋಡ್ರಿ. ಯಾಕಪ್ಪ ಅಂತಂದ್ರೆ ನನ್ನ ಬರ್ತಡೇ ಸಂಬಂಧ ಅವರು ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಬೆಂಗಳೂರಿನಾಗ, ನಾವು ಮಾಡಿಲ್ಲ ಅಂಥೇಳಿ. ಸೊ ಟ್ರಿಪ್ಪಷ್ಟು ಅಡ್ಡಾಡ್ಸ್ಕೊಂಡು ಬರ್ಬೋದಿತ್ತು, ಬಟ್ ನನ್ನ ಹಸ್ಬೆಂಡ್ ಹಂಗೆ ಮಾಡಲಿಲ್ಲ. ಲಲಿತಾ ಮಹಲ್ ಪ್ಯಾಲೇಸ್ ಕರ್ಕೊಂಡು ಹೋಗಿದ್ರ. ಸೊ ಅಲ್ಲಿ ಡೈನಿಂಗ್ ಅದು ನೋಡಿ ಅವ್ರ ಮನಸ್ಸೊಳಗೆ ಅವ್ರ ಇಲ್ಲೇ ಲಂಚ್ ಮಾಡೋಣ ಅಂಥೇಳಿ ಅಂದ್ಕೊಂಡ್ರೆ, ನಾನು ಕೇಳಿದಾಗ ನನಗೆ ಕಾಸ್ಟ್ಲಿ ಐತಿ, ಯಾಕೆ ಸುಮ್ಮನೆ ಬೇಡ ಅಂತಂದೆ. ಬಟ್ ಅವ್ರು ಇಲ್ಲ, ನಿನ್ನ ಬರ್ತಡೇ ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ನಂಗೆ ಇಲ್ಲೇ ಲಂಚ್ ಮಾಡಿಸಿದ್ರು ನೋಡ್ರಿ. ಯಾರು ಇಲ್ಲಿ ಲಂಚ್ ಮಾಡಿರನ, ನಿಮಗೆ ಹೆಂಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನನಗಂತೂ ಭಾರಿ ಫೀಲ್ ಅನ್ನಿಸ್ತು, ಲಕ್ಸುರಿಯಸ್ ಅನ್ನಿಸ್ತು ಆ್ಯಕ್ಚುಲಿ ಹೇಳಬೇಕಂತಂದ್ರೆ. ಯಾಕಪ್ಪ ಅಂತಂದ್ರೆ ಇಲ್ಲೆಲ್ಲರೂ ರಾಜ್ಯದ ಕುಂತು ಊಟ ಮಾಡ್ತಿದ್ರೆ. ಸೊ ಆ ಜಾಗದಾಗ ನಾವು ಕುಂತು ಊಟ ಮಾಡತ್ತೀವಿ, ಅದ್ರಾಗ ಹಿಂಗೆ ಮ್ಯೂಸಿಕ್ ಕೇಳ್ಕೊತ ಊಟ ಮಾಡತ್ತೇವಲ್ಲ, ಭಾಳ ಖುಷಿ ಅನ್ನಿಸ್ತು ನೋಡ್ರಿ ನಂಗೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರಲ್ಲ, ಸೊ ಲಾಸ್ಟ್ ನಾವು ಐಸ್ ಕ್ರೀಮ್ ತಿಂದ ಲಂಚ್ ಎಂಡ್ ಮಾಡಿದ್ವಿ. ಇಲ್ಲೇನು ನೋಡತ್ತಿರಲ್ಲ, ಇಲ್ಲಿ ರೂಮ್ಸ್ ನೋಡ್ರಿ ಎಷ್ಟು ದೊಡ್ಡ ಅದಾವ. ಈಗ ನೋಡ್ರಿ ನಾವು ಲಲಿತಾ ಮಹಲ್ ಪ್ಯಾಲೇಸ್ ನೋಡ್ಕೊಂಡ ಹೊರಗೆ ಬಂದ್ವಿ. ಪ್ಯಾಲೇಸ್ ಅಂತೂ ಮಸ್ತ್ ಐತಿ. ಒಮ್ಮೆ ಮೈಸೂರಿಗೆ ಬಂದಾಗ ಇದನ್ನ ನೋಡಬೇಕ, ಭಾಳ ಮಸ್ತ್ ಐತಿ. ಆಮೇಲೆ ಅಲ್ಲೇ ಲಂಚ್ ಬಫೆ ಇತ್ತು, ಹಾಗಾಗಿ ನನ್ನ ಬರ್ಡೇ ಸೆಲೆಬ್ರೇಷನು ಅಲ್ಲೇ ಮಾಡ್ಕೊಂಡೆ ನೋಡ್ರಿ. ಭಾಳ ಮಸ್ತ್ ಅನ್ನಿಸ್ತು. ಅಲ್ಲಿ ಲಂಚ್ನು ಚಲೋ ಐತಿ. ಸೊ ಇಲ್ಲಿ ಬಂದಾಗ ನೀವು ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಈ ವಿಡಿಯೋ ನಿಮಗೆ ಸೇರೈತೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಭಾಳಷ್ಟು ಮಂದಿಗೆ ಆ್ಯಕ್ಚುಲಿ ಶೇರ್ ಮಾಡಿರಿ, ಯಾಕಂದ್ರೆ ಅಷ್ಟು ಚಲೋ ಪ್ಲೇಸ್ ಐತಿದೆ, ನೋಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ನೋಡ್ರಿ, ನಮಗೆ ಈಗ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಮದುವೆ ಏನೋ ನೋಡಾಕತ್ತಿತ್ತು, ನೋಡೋಕ್ಕಾಗಿದ್ದಿಲ್ಲ. ಹಂಗೆ ಹಿಂಗೆ ಭಾಳಷ್ಟು ಮಂದಿಗೆ ಒಮ್ಮೊಮ್ಮೆ ನೋಡೋಕೆ ಆಪರ್ಚುನಿಟಿ ಇರಂಗಿಲ್ಲಲ್ಲ. ಸೊ ನನ್ನ ವಿಡಿಯೋ ಥ್ರೂ ಅವ್ರು ನೋಡ್ಬೋದು. ಪ್ಯಾಲೇಸ್ ಮಸ್ತ್ ಐತಿ. ಸೊ ಈ ವಿಡಿಯೋ ನಿಮ್ಗೆ ಸೇರೈತೆ ಅನ್ಕೋತೀನಿ. ಲೈಕ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ವಿಡಿಯೋ ನಾವು ಆ್ಯಕ್ಚುಲಿ ಇನ್ನೊಂದು ಪ್ಲೇಸಿಗೆ ಹೊಂಟೇವಿ. ಅದರದ್ದು ವಿಡಿಯೋ ನೆಕ್ಸ್ಟ್ ಬ್ಲಾಗ್ ಒಳಗೆ ಹಾಕ್ತೀನಿ, ನೋಡ್ಕೊತ ಇರಿ. ಬಾಯ್ ಬಾಯ್.